ನಮಸ್ಕಾರ ಸ್ನೇಹಿತರೆ, ನನ್ನ ಕಾಲ್ಪನಿಕ ಆಯಾಮಕ್ಕೆ ಸ್ವಾಗತ. ಇವತ್ತು ನಾನೇ ಬರೆದಿರುವಂತಹ ಮೃತ್ಯು ಪಂಜರ ಅನ್ನೋ ಕಥೆಯ ಮೊದಲನೇ ಅಧ್ಯಾಯದ 2ನೇ ಭಾಗವನ್ನು ಹೇಳ್ತಾ ಇದ್ದೀನಿ. ಭಾಗ 1 ನೀವೇನಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ಅದನ್ನು ಒಂದ್ಸರಿ ನೋಡಿ. ಬನ್ನಿ ಮುಂದಿನ ಕಥೆಯನ್ನು ಶುರು ಮಾಡೋಣ. ಕತ್ತಲೆ, ಬರೀ ಕತ್ತಲೆ. ಮೈ ಕೈಯೆಲ್ಲ ನೋವು. ಮರದ ರೆಂಬೆ ಕೊಂಬೆಗಳು ನನ್ನ ಕೈ ಕಾಲುಗಳ ಮೇಲೆ ಬೀಳ್ತಿದೆ. ನನ್ನದೇ ರಕ್ತದ ಮಡುವಿನಲ್ಲಿ ನಾನು ಬಿದ್ದಿದ್ದೇನೆ. ಮಳೆ, ಜೋರು ಮಳೆ. ಮಳೆ ನೀರಿನಲ್ಲಿ ನನ್ನ ರಕ್ತ ಬೆರೆತು ನಾನು ಬಿದ್ದ ಜಾಗವೆಲ್ಲ ಕೆಂಪಾಗಿ ಹೋಗಿದೆ. ಪಕ್ಕದಲ್ಲೇ ನನ್ನ ಕಾರು ಮರವೊಂದಕ್ಕೆ ಡಿಕ್ಕಿ ಹೊಡೆದು ಬಿದ್ದಿದೆ. ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಮೇಲೆ ಏಳಲಾಗುತ್ತಿಲ್ಲ. ಏನದು ಸದ್ದು? ಅಯ್ಯೋ, ದೊಡ್ಡ ಮರ ನನ್ನ ಮೇಲೆ ಬೀಳ್ತಾ ಇದೆ. ಏಳಲಾಗುತ್ತಿಲ್ಲ. ಬಿತ್ತೇ ಬಿಡ್ತು. ಕತ್ತಲೆ, ಬರೀ ಕತ್ತಲೆ. ಕತ್ತಲೆ ಬಿಟ್ಟು ಬೇರೇನೂ ಇಲ್ಲ ಇಲ್ಲಿ. ಏನಾಗ್ತಿದೆ ಎಂದು ತಿಳಿಯುತ್ತಿಲ್ಲ. ಬಹುಶಃ ನನ್ನ ಜೀವನ ಯಾತ್ರೆ ಇಲ್ಲಿಗೆ ಕೊನೆಯಾಗಿದೆ ಅನ್ನಿಸ್ತಾ ಇದೆ. ನನ್ನ ಹೆಸರು ವಿನಯ್. ಈ ಕತ್ತಲೆಗೆ ನನ್ನ ಕರ್ಮ ಕಾರಣವೋ ಅಥವಾ ನನ್ನ ಯಶಸ್ಸು ಕಾರಣವೋ ಗೊತ್ತಾಗುತ್ತಿಲ್ಲ. ಒಟ್ಟಿನಲ್ಲಿ ಈ ಕತ್ತಲೆಯಲ್ಲಿ ಲೀನನಾಗಿದ್ದೇನೆ. ಬಡ ಕುಟುಂಬದಲ್ಲಿ ಹುಟ್ಟಿದ ನಾನು ತುಂಬ ಕಷ್ಟವನ್ನು ಅನುಭವಿಸಿದ್ದೆ. ಓದುವ ವಯಸ್ಸಲ್ಲಿ ಓದಲಿಲ್ಲ. ದುಡಿಯುವ ಕಾಲದಲ್ಲಿ ಕೆಲ ಸಮಯದವರೆಗೆ ಅದೃಷ್ಟ ಕೈ ಹಿಡಿಯಲಿಲ್ಲ. ಪ್ರತಿ ಬಾರಿಯೂ ಕಷ್ಟದ ದಾಹಕ್ಕೆ ನೀರಾಗುತ್ತಿದ್ದೆ. ಕೊನೆಗೂ ಒಂದು ಶುಭ ಗಳಿಗೆಯಲ್ಲಿ ನನ್ನ ಮದುವೆಯಾಯಿತು. ನನ್ನ ಮಡದಿಯ ಹೆಸರು ಮಂಜುಳಾ. ಅವಳು ಯಾವ ಗಳಿಗೆಯಲ್ಲಿ ನನ್ನ ಜೀವನದಲ್ಲಿ ಬಂದಳೋ ಗೊತ್ತಿಲ್ಲ. ನಾನು ಮುಟ್ಟಿದ್ದೆಲ್ಲ ಚಿನ್ನವಾಗತೊಡಗಿತು. ಕಷ್ಟದಿಂದ ಬೇಸತ್ತ ಮನಸ್ಸಿಗೆ ಒಂದು ದೊಡ್ಡ ಯಶಸ್ಸು ಬೇಕಿತ್ತು. ಅವರಿವರ ಬಳಿಯಲ್ಲಿ ಕೆಲಸ ಮಾಡುತ್ತಿದ್ದ ನನಗೆ ಬಿಸ್ನೆಸ್ ಮಾಡಲು ಒಂದು ಐಡಿಯಾ ಬೇಕಿತ್ತು. ಸರಿಯಾದ ಸಮಯಕ್ಕೆ ಐಡಿಯಾನೂ ಸಿಕ್ತು. ಬ್ಯಾಂಕ್ ಕಡೆಯಿಂದ ಲೋನ್ ಕೂಡ ಸಿಕ್ತು. ನಾನು ಆ ಹಣ ತೆಗೆದುಕೊಂಡು ಬಿಸ್ನೆಸ್ ಮಾಡಲು ಆರಂಭಿಸಿದೆ. ಕೆಲ ಸಮಯದಲ್ಲೇ ನನಗೆ ಸಾಕಷ್ಟು ಯಶಸ್ಸು ಸಿಕ್ತು. ಆ ಯಶಸ್ಸಿಗೆ ಕಾರಣ ನನ್ನ ಮಡದಿಯೇ. ಅವಳ ಕಾಲ್ಗುಣದಿಂದ ಎಲ್ಲವೂ ಒಳ್ಳೆಯದೇ ಆಗಿತ್ತು. ನನಗೆ 2 ಮಕ್ಕಳು ಸಹ ಆದವು. ಇದು ನನ್ನ ಸಂಸಾರವಾಗಿತ್ತು. ನಾವೆಲ್ಲರೂ ಒಂದು ಪುಟ್ಟ ಮನೆಯಲ್ಲಿ ತುಂಬ ಆರಾಮಾಗಿ ನೆಮ್ಮದಿಯಾಗಿ ಇದ್ದೆವು. ನನ್ನ ಬಿಸ್ನೆಸ್ ಬರುತ್ತಾ ತುಂಬ ಉನ್ನತಿಯಾಗತೊಡಗಿತು. ಎಲ್ಲ ತರಹದ ಆರ್ಥಿಕ ಅನುಕೂಲ ಇದ್ದ ಮೇಲೂ ಇನ್ನೂ ಯಾಕೆ ಈ ಸಣ್ಣ ಮನೆಯಲ್ಲಿ ಇರಬೇಕೆಂದು ಒಂದಿನ ಯೋಚನೆ ಬಂತು. ನನ್ನ ಅನುಕೂಲಕ್ಕೆ ತಕ್ಕಂತೆ ಒಂದು ದೊಡ್ಡ ಬಂಗಲೆಯನ್ನು ಹುಡುಕಲು ಆರಂಭಿಸಿದೆ. ಸ್ವಲ್ಪ ದಿನದಲ್ಲೇ ನನಗೆ ಬೇಕಾದ ರೀತಿಯಲ್ಲಿ ಒಂದು ದೊಡ್ಡ ಬಂಗಲೆಯನ್ನು ಖರೀದಿಸಿದೆ. ಆ ಬಂಗಲೆ ಕಾಡಿನ ಮಧ್ಯದಲ್ಲಿರುವ ಹಳ್ಳಿಯಿಂದ ಸ್ವಲ್ಪ ಆಚೆ ಇತ್ತು. ನನಗೆ ಈ ಸಿಟಿಯಲ್ಲಿ ಜನಸಂದಣಿಯ ನಡುವೆ ಇರುವುದಕ್ಕಿಂತ ಪ್ರಕೃತಿಯೊಂದಿಗೆ ನೆಮ್ಮದಿಯಾಗಿರಲು ಬಹಳ ಇಷ್ಟ. ಕೊನೆಗೂ ಅಂದ್ಕೊಂಡಂತೆ ಎಲ್ಲ ಆಯಿತು. ಆ ಸಮಯಕ್ಕೆ ಎಲ್ಲ ಸರಿಯಾಗೇ ಇತ್ತು. ಆದರೆ ಈಗ ಅನ್ನಿಸ್ತಾ ಇದೆ, ಆ ಬಂಗಲೆ ಖರೀದಿಸಿದ್ದು ನನ್ನ ಜೀವನದ ತುಂಬ ಕೆಟ್ಟ ನಿರ್ಧಾರ ಅದಾಗಿತ್ತು ಅಂತ. ಆ ಬಂಗಲೆಯಿಂದಾನೇ ನನ್ನ ಅಂತ್ಯ ಶುರುವಾಯಿತೇನೋ ಗೊತ್ತಿಲ್ಲ. ಇವತ್ತು ನನ್ನದೇ ರಕ್ತದ ಮಡುವಿನಲ್ಲಿ ನನ್ನ ಮೃತದೇಹ ಬಿದ್ದಿದೆ. ಆ ಬಂಗಲೆಯಲ್ಲಿ ಸ್ವಲ್ಪ ದಿನ ತುಂಬ ಆರಾಮಾಗೇ ಇದ್ದೆ. ಬರುತ್ತಾ ಯಾಕೋ ಆ ಮನೆಯ ವಾತಾವರಣ ಸರಿ ಅನ್ನಿಸ್ತಾ ಇರಲಿಲ್ಲ. ದಿನದಿಂದ ದಿನಕ್ಕೆ ಆ ಮನೆಯಲ್ಲಿ ವಿಚಿತ್ರ ಘಟನೆಗಳು ನಡೆಯಲು ಆರಂಭಿಸಿದವು. ಪೂಜೆ ಮಾಡಲು ಅಂಟಿಸಿದ್ದ ಮಂಗಳಾರತಿಯ ಬೆಂಕಿ ಮಂಗಳಾರತಿ ಮಾಡುವ ಮುನ್ನವೇ ಆರಿ ಹೋಗುತ್ತಿತ್ತು. ದೇವರಿಗೆ ಮುಡಿಸಿದ ಹೂ ತುಂಬ ಬೇಗ ಬಾಡಿ ಹೋಗುತ್ತಿತ್ತು. 1-2 ಬಾರಿ ಆ ಥರ ನಡೆದರೆ ಸುಮ್ಮನೆ ಆಗುತ್ತಿದ್ದೆ. ಆದರೆ ಪ್ರತಿ ಬಾರಿಯೂ ಅದೇ ರೀತಿ ನಡೆಯುತ್ತಿತ್ತು. ದೇವ ಕಾರ್ಯದಲ್ಲಿ ಯಾವಾಗಲೂ ಅಪಶಕುನಗಳು ಆಗುತ್ತಿತ್ತು. ನಾನು ನನ್ನ ಜೀವಕ್ಕಿಂತ ಜಾಸ್ತಿ ಪ್ರೀತಿಸುತ್ತಿದ್ದ ನನ್ನ ಹೆಂಡತಿಯೊಂದಿಗೆ ಯಾವಾಗಲೂ ಯಾವುದಾದರೂ ಒಂದು ಚಿಕ್ಕ ಕಾರಣಕ್ಕೆ ಜಗಳವಾಗುತ್ತಿತ್ತು. ಆ ಮನೆಯಲ್ಲಿ ಯಾಕೋ ನೆಮ್ಮದಿನೇ ಇರ್ತಿರ್ಲಿಲ್ಲ. ನಾನು ಟೈಮ್ ಸರಿ ಇಲ್ಲ ಅಂತ ಅಂದ್ಕೊಂಡೆ. ಆದರೆ ಅದು ನಿಜ ಅಲ್ಲ ಅಂತ ನನಗೆ ಗೊತ್ತಾಗಕ್ಕೆ ಜಾಸ್ತಿ ಟೈಮ್ ಹಿಡಿಲಿಲ್ಲ. ಹೀಗೆ ದಿನಗಳು ಕಳೆದವು. ಏನು ಮಾಡಬೇಕು ಅಂತ ತಿಳಿಯದ ನಾನು ಒಂದು ಚಿಕ್ಕ ಪಾರ್ಟಿಯನ್ನು ಆಯೋಜಿಸಿ ನನ್ನ ಸ್ನೇಹಿತರೆಲ್ಲರನ್ನೂ ಕರೆಸಿದೆ. ಅಲ್ಲಿ ಅವರಿಗೆ ನಡೆದಿದ್ದೆಲ್ಲ ಹೇಳಿದೆ. ಮನೆಯಲ್ಲಿ ಯಜ್ಞ ಹೋಮ ಮಾಡಿಸು,
ಯಾವುದಾದರೂ ಒಂದು ಒಳ್ಳೆ ಮಾಂತ್ರಿಕ ಇಲ್ಲ ವಾಸ್ತುಶಾಸ್ತ್ರದವರನ್ನು ಕರೆಸಿ ತೋರಿಸು. ಈ ಮನೆಯಲ್ಲಿ ಯಾವುದಾದ್ರೂ ದುಷ್ಟಶಕ್ತಿ ಇರಬಹುದು, ನಿನ್ನ ಮೇಲೆ ಯಾರೋ ಮಾಟ ಮಾಡಿಸಿರಬಹುದು. ಈ ಥರ ಒಬ್ಬೊಬ್ಬರು ಒಂದೊಂದು ಅವರವರ ಅಭಿಪ್ರಾಯವನ್ನು ತಿಳಿಸಿದ್ರು. ಈ ಥರ ವಿಷಯದಲ್ಲಿ ನನಗೆ ಅಷ್ಟೇನು ನಂಬಿಕೆ ಇರಲಿಲ್ಲ. ನಂಬಿಕೆ ಬರೋಕ್ಕೆ ಅಷ್ಟೇನು ಸಮಯ ಕೂಡ ಹಿಡಿಲಿಲ್ಲ. ಆ ಮನೆಗೆ ಬಂದು ಅದಾಗಲೇ 6 ತಿಂಗಳು ಆಗಿತ್ತು. ಒಂದಿನ ರಾತ್ರಿ ಸುಮಾರು 1ರಿಂದ 1:30 ಸಮಯ ನನ್ನ ಹೆಂಡತಿ ಮಕ್ಕಳು ಮಲಗಿದ್ರು. ನಾನು ಸಹ ಮಲಗಿದ್ದೆ. ಅರ್ಧಂಬರ್ಧ ನಿದ್ದೆ. ಎಲ್ಲೋ ದೂರದಲ್ಲಿ ಯಾರೋ ಅಳ್ತಾ ಇರೋ ಸದ್ದು ನಿಧಾನವಾಗಿ ಕೇಳಿಸ್ತಾ ಇತ್ತು. ನಾಯಿಗಳು ಕೆಟ್ಟ ರೀತಿಯಲ್ಲಿ ಬೊಗಳ್ತಾ ಇತ್ತು. ಬರುತ್ತಾ ದೂರದಲ್ಲಿದ್ದ ಅಳುವ ಸದ್ದು ಹತ್ತಿರದಲ್ಲೇ ಕೇಳಿಸಲಾರಂಭಿಸಿತು. ಮೆಲ್ಲನೆ ಅಳುವ ಶಬ್ದ ಜೋರಾಗಿ ಹೋಯಿತು. ನಂತರ ಇಲ್ಲೇ ನಮ್ಮ ಕೋಣೆಯಲ್ಲೇ ಯಾರೋ ಅಳುವ ಶಬ್ದ ಬರೋಕ್ಕೆ ಶುರುವಾಯಿತು. ನಿಧಾನವಾಗಿ ನಾನು ಕಣ್ತೆರೆದೆ. ಆ ಕಡೆ ಈ ಕಡೆ ನೋಡಿದೆ. ಕತ್ತಲು ಇದ್ದಿದ್ದರಿಂದ ಅಷ್ಟು ಸರಿಯಾಗಿ ಏನೂ ಕಾಣಿಸ್ಲಿಲ್ಲ. ಯಾರೋ ತುಂಬ ನೋವಿಂದ ಅಳ್ತಾ ಇರೋ ಹಾಗೆ ಕೇಳಿಸ್ತಾ ಇತ್ತು. ತಕ್ಷಣ ಎದ್ದು ರೂಮ್ ಲೈಟ್ ಆನ್ ಮಾಡಿದೆ. ಅಳುವ ಶಬ್ದ ನಿಂತೋಯ್ತು. ರೂಮಲ್ಲಿ ಸಹ ಯಾರೂ ಇರಲಿಲ್ಲ. 1-2 ನಿಮಿಷ ನಿಶಬ್ದವಾಗಿತ್ತು. ಅದಾದಮೇಲೆ ಕಾಲ್ಗೆಜ್ಜೆ ಶಬ್ದ ಕೇಳಿಸೋಕೆ ಶುರುವಾಯಿತು. ಆ ಶಬ್ದ ಹಿಂಬಾಲಿಸ್ತಾ ಹೋದೆ. ಆನ್ ಮಾಡಿದ ಲೈಟು ಇದ್ದಕ್ಕಿದ್ದಂಗೆ ಆಫ್ ಆಗಿ ಹೋಯಿತು. ಮೊಬೈಲ್ ಟಾರ್ಚ್ ಆನ್ ಮಾಡಿ ಆ ಶಬ್ದನ ಹಿಂಬಾಲಿಸೋಕ್ಕೆ ಶುರು ಮಾಡಿದೆ. ಶಬ್ದ ಮಾತ್ರ ಬರ್ತಿತ್ತು, ಯಾರೂ ಕಾಣಿಸ್ತಿರ್ಲಿಲ್ಲ. ಫಸ್ಟ್ ಫ್ಲೋರಲ್ಲಿ ಮಲಗಿದ್ದ ನಾನು ಗೆಜ್ಜೆ ಸದ್ದು ಹಿಂಬಾಲಿಸ್ತಾ ಮನೆ ಆಚೆ ಇರೋ ಒಂದು ಮರದ ಹತ್ರ ಹೋದೆ. ಅಲ್ಲಿಗೆ ಗೆಜ್ಜೆ ಶಬ್ದ ಸ್ತಬ್ಧವಾಗಿತ್ತು. ಮೊಬೈಲ್ ಫ್ಲ್ಯಾಶ್ ಲೈಟಲ್ಲಿ ಆ ಕಡೆ ಈ ಕಡೆ ನೋಡಿದೆ, ಯಾರೂ ಇರಲಿಲ್ಲ. ಇನ್ನೇನು ಮನೆಗೆ ಮತ್ತೆ ವಾಪಸ್ ಆಗಬೇಕು ಅಂತ ತಿರುಗೋ ಅಷ್ಟರಲ್ಲಿ ನನ್ನ ಬೆನ್ನಿಗೆ ಯಾರೋ ಜೋರಾಗಿ ಹೊಡೆದಂತಾಯಿತು. ಭಯಕ್ಕೋ ಅಥವಾ ಆ ಏಟಿನ ತೀವ್ರತೆಗೋ ಗೊತ್ತಿಲ್ಲ, ನಾನು ಮೂರ್ಛೆ ಹೋದೆ. ಬೇರೆ ದಿನ ಬೆಳಿಗ್ಗೆ ನನ್ನ ಹೆಂಡತಿ ಎಲ್ಲ ಕಡೆ ಗಾಬರಿಯಿಂದ ಹುಡುಕಿದ ಮೇಲೆ ಮನೆಯ ಗಾರ್ಡನ್ನಲ್ಲಿರೋ ಒಂದು ಮರದ ಕೆಳಗೆ ಸಿಕ್ಕಿದ್ದಂತೆ. ನಡೆದಿರೋ ಘಟನೆ ಬಗ್ಗೆ ನಾನು ನನ್ನ ಹೆಂಡತಿಗೆ ಏನೂ ಹೇಳಲಿಲ್ಲ. ಅವತ್ತಿನ ದಿನ ಸ್ನಾನ ಮಾಡೋಕೆ ಅಂತ ಬಚ್ಚಲು ಮನೆಗೆ ಹೋದಾಗ ಬಚ್ಚಲು ಮನೆಯ ಕನ್ನಡಿಯಲ್ಲಿ ನನ್ನ ಬೆನ್ನ ಮೇಲೆ ಕೈ ಆಕಾರದ ಬಾಸುಂಡೆಯ ಗುರುತು ಗಮನಿಸಿದೆ. ನನ್ನ ಊಹೆಗೂ ಮೀರಿದ್ದು ಏನೋ ನಮ್ಮ ಮನೆಯಲ್ಲಿ ನಡೀತಾ ಇದೆ ಅಂತ ಆ ಕ್ಷಣಕ್ಕೆ ನನಗೆ ಅರ್ಥ ಆಗಿ ಹೋಯಿತು. ಆಗ ನನ್ನ ಸ್ನೇಹಿತರು ಹೇಳಿದ್ದು ಒಂದೊಂದು ಮಾತು ಕೂಡ ನನಗೆ ನೆನಪಾಯಿತು. ಮುಂಚೆ ನನಗೆ ಈ ತರಹದ ಯಾವ ವಿಷಯದಲ್ಲೂ ನಂಬಿಕೆ ಇರಲಿಲ್ಲ. ನನ್ನ ಬದುಕಿನಲ್ಲಿ ಈ ಘಟನೆ ನಡೆದ ಮೇಲೆ ನನಗೆ ನಂಬಿಕೆ ಬಂದಿತ್ತು. ಆಮೇಲೆ ಸ್ನೇಹಿತರೆಲ್ಲರಿಗೂ ಫೋನ್ ಮಾಡಿ ನಡೆದ ಘಟನೆ ಬಗ್ಗೆ ಹೇಳಿಕೊಂಡೆ. ಎಲ್ಲರ ಮಾತು ಕೇಳಿದ ಮೇಲೆ ನನಗೆ ಸರಿ ಅನಿಸಿದ್ದು ಮನೆಗೆ ಒಂದು ದೊಡ್ಡ ಪಂಡಿತರನ್ನು ಕರೆಸಿ ಮನೆಯನ್ನು ತೋರಿಸಿ ಅವರು ಹೇಳುವ ಪೂಜೆ ಯಜ್ಞಗಳನ್ನೆಲ್ಲ ಮಾಡಿಸ್ಬೇಕಂತ. ಅದಕ್ಕಾಗಿ ಪಂಡಿತರನ್ನು ಸಹ ಹುಡುಕಿಕೊಂಡು ಮನೆಗೆ ಕರೆದುಕೊಂಡು ಬಂದೆ. ಅವರು ಹೇಳಿದ ಹಾಗೆ ಪೂಜೆ ಯಜ್ಞಗಳನ್ನೆಲ್ಲ ಮಾಡಿಸಿದೆ. ಎಲ್ಲ ಸರಿ ಹೋಯಿತು ಅಂತ ನಾನು ಅಂದ್ಕೊಂಡೆ. ಆದರೆ ಸ್ವಲ್ಪ ದಿನ ಆದಮೇಲೆ ಮನೆಯಲ್ಲಿ ಇದ್ದಕ್ಕಿದ್ದಂಗೆ ಬೆಂಕಿ ಕಾಣಿಸ್ಕೊಳ್ಳೋದು, ಮನೆಯ ಮೇಲೆ ಹಾಗೂ ಮನೆಯ ಕಿಟಕಿಯಿಂದ ಕಲ್ಲುಗಳು ಬಂದು ಬೀಳೋದು, ರಾತ್ರಿಯ ಸಮಯದಲ್ಲಿ ಯಾರೋ ಅಳೋ ಸದ್ದು, ಗೆಜ್ಜೆ ಸದ್ದು, ಈ ತರಹದ ಘಟನೆಗಳು ಆ ಮನೆಯಲ್ಲಿ ಸರ್ವೇ ಸಾಮಾನ್ಯವಾಗಿತ್ತು. ಮನೆಯಲ್ಲಿರುವ ಎಲ್ಲರಿಗೂ ಕೂಡ ಒಂದೊಂದು ಅನುಭವವಾಗಿತ್ತು. ನನ್ನ ಹೆಂಡತಿ ತುಂಬ ಗಾಬರಿಯಾಗಿದ್ದಳು. ಇಷ್ಟೇ ಆಗಿದ್ರೆ ಪರವಾಗಿರಲಿಲ್ಲ. ಒಂದು ದಿನ ನನ್ನ ಹೆಂಡತಿಯ ಆರೋಗ್ಯ ತುಂಬ ಹದಗೆಟ್ಟಿತ್ತು. ಹೊಟ್ಟೆ ನೋವು, ತಲೆನೋವಿನಿಂದ ತುಂಬ ಬಳಲುತ್ತಿದ್ದಳು. ಎಲ್ಲ ಆಸ್ಪತ್ರೆಯಲ್ಲೂ ತೋರಿಸ್ದೆ. ಎಲ್ಲ ತರಹದ ಟೆಸ್ಟ್ ಸ್ಕ್ಯಾನ್ ಮಾಡಿ ಡಾಕ್ಟರ್ ನಾರ್ಮಲ್ ಅಂತಾನೆ ಹೇಳಿದ್ರು. ಆದರೆ ಅವಳಿಗೆ ನೋವು ಮಾತ್ರ ಕಮ್ಮಿ ಆಗಿರಲಿಲ್ಲ. ಹೀಗೆ ಒಂದು ಹಾಸ್ಪಿಟಲ್ನವರು ಅಬ್ಸರ್ವೇಷನ್ ಮಾಡೋಕೆ ಅಂತ ಅಡ್ಮಿಟ್ ಮಾಡಿಸ್ಕೊಂಡ್ರು. ಕೆಲ ದಿನಗಳವರೆಗೆ ಆಸ್ಪತ್ರೆ ಮನೆ ಇದೇ ನನ್ನ ಜೀವನ ಆಗಿಬಿಟ್ಟಿತ್ತು. ಆ ಮನೆ ಖಾಲಿ ಮಾಡೋಕೆ ತುಂಬ ಜನ ಸಲಹೆ ಕೊಟ್ಟರು. ಅಷ್ಟು ಇಷ್ಟಪಟ್ಟು ತೆಗೆದುಕೊಂಡ ಮನೆ ಹೇಗೆ ಖಾಲಿ ಮಾಡೋದು? ಎಲ್ಲ ಸಮಸ್ಯೆಗೆ ಒಂದು ಪರಿಹಾರ ಇದ್ದೇ ಇರುತ್ತೆ, ಹುಡುಕ್ಬೇಕು ಅಷ್ಟೇ. ನಾನು ಹುಡುಕ್ತಾನೆ ಇದ್ದೆ. ಆದರೆ ಪರಿಹಾರ ಸಿಗೋ ಅಷ್ಟರಲ್ಲಿ ನನ್ನ ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡು ಬಿಟ್ಟಿದ್ದೆ. ನೋಡ್ತಾ ನೋಡ್ತಾ ನನ್ನ 2 ಮಕ್ಕಳು 1 ತಿಂಗಳ ಅಂತರದಲ್ಲಿ ತೀರಿ ಹೋದರು. ಪೋಸ್ಟ್ ಮಾರ್ಟಮಲ್ಲಿ ಕೂಡ
ಸಾವಿಗೆ ಏನು ಕಾರಣ ಅಂತ ಗೊತ್ತಾಗಲಿಲ್ಲ. ಈ ಕಡೆ ನನ್ನ ಪತ್ನಿ ಆಸ್ಪತ್ರೆಯಲ್ಲಿ ಪ್ರಜ್ಞೆ ಕಳೆದುಕೊಂಡು ಬಿದ್ದಿದ್ದಾಳೆ. ಮಕ್ಕಳಿಬ್ಬರ ಅಕಾಲಿಕ ಮರಣವಾಗಿದೆ. ಬಿಸ್ನೆಸ್ನಲ್ಲೂ ಕೂಡ ತುಂಬ ಲಾಸ್ ಆಗಿ ಹೋಗಿದೆ. ಒಬ್ಬ ಮನುಷ್ಯನಿಗೆ ಇದಕ್ಕಿಂತ ಹೆಚ್ಚಿನ ನೋವಿನ ಸಂದರ್ಭ ಇರೋಕ್ಕೆ ಸಾಧ್ಯನಾ ಅನ್ನೋ ಮನಸ್ಥಿತಿ ನನ್ನದಾಗಿತ್ತು. ಬದುಕೋಕೆ ಇರೋದು ಒಂದೇ ಕಾರಣ, ನನ್ನ ಹೆಂಡತಿ ಇನ್ನೂ ಬದುಕಿದ್ದಾಳೆ, ಇವತ್ತಲ್ಲ ನಾಳೆ ಚೇತರಿಸ್ಕೋತಾಳೆ ಅನ್ನೋ ಒಂದು ಸಣ್ಣ ನಂಬಿಕೆ ನನ್ನನ್ನು ಜೀವಂತವಾಗಿಟ್ಟಿತ್ತು. ಏನು ಮಾಡಬೇಕು ಅಂತ ತೋಚದೆ ಮತ್ತೆ ಅದೇ ಪಂಡಿತರ ಬಳಿ ಹೋದೆ. ಪೂಜೆ ಮಾಡಿದ ಮೇಲೆ ನಡೆದ ಎಲ್ಲ ಘಟನೆಗಳು ಪಂಡಿತರ ಬಳಿ ಹೇಳಿದೆ. ಅದಕ್ಕೆ ಅವರು ಆಶ್ಚರ್ಯಚಕಿತರಾದರು. ನಾನು ಮಾಡಿದ ಪೂಜೆ ಯಜ್ಞಗಳಿಂದಲೂ ನಿಮ್ಮ ಸಮಸ್ಯೆ ಬಗೆಹರಿಲಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿರುವ ದುಷ್ಟಾತ್ಮ ತುಂಬ ಶಕ್ತಿಶಾಲಿಯಾದದ್ದು. ಇದಕ್ಕೆ ಪರಿಹಾರ ನಮ್ಮ ಗುರುಗಳೇ ಕೊಡಬೇಕು ಅಂತ ಹೇಳಿ ಗುರುಗಳ ಬಳಿಗೆ ಕರೆದುಕೊಂಡು ಹೋದರು. ಗುರುಗಳು ನಮ್ಮ ಮನೆಗೆ ಬಂದು ನಮ್ಮ ಮನೆಯೆಲ್ಲ ಪರಿಶೀಲಿಸಿದರು. ಈ ಮನೆಯು ಭಾರಿ ವಾಮಾಚಾರಕ್ಕೆ ಒಳಗಾಗಿದೆ. ನೋಡಲು ಎಷ್ಟು ಸುಂದರವಾಗಿದೆಯೋ ಅಷ್ಟೇ ರಹಸ್ಯಮಯವಾಗಿದೆ. ಸುಮಾರು ಕ್ಷುದ್ರ ಶಕ್ತಿಗಳಿಂದ ಈ ಮನೆಯು ಆವೃತವಾಗಿದೆ. ಇದನ್ನೆಲ್ಲ ಕಾಯುತ್ತಿರುವುದು 2 ಆತ್ಮಗಳು. ಅದು ಯಾರ ತಂಟೆಗೂ ಬರುವುದಿಲ್ಲ. ನೀವು ಅದರ ಜಾಗದಲ್ಲಿದ್ದೀರಿ. ಇಲ್ಲಿರುವ ಒಂದೊಂದು ಕ್ಷಣನೂ ಸಹ ಅಪಾಯದಿಂದ ಕೂಡಿದೆ. ಹೇಗಿದ್ದರೂ ನೀವು ಕಳೆದುಕೊಂಡಿರುವುದಂತೂ ನಿಮಗೆ ಮತ್ತೆ ದಕ್ಕುವುದಿಲ್ಲ. ಇರುವುದನ್ನು ಉಳಿಸಿಕೊಳ್ಳುವ ಇಚ್ಛೆ ಇದ್ದರೆ ನೀವು ಕೂಡಲೇ ಈ ಮನೆಯನ್ನು ತೊರೆಯಬೇಕು ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು. ನಾನು ಹಿಂದು ಮುಂದೆ ಯೋಚನೆ ಮಾಡದೆ ಆ ಮನೆ ಬಿಟ್ಟು ಬಂದೆ. ಅದು ನನ್ನದೊಂದು ಒಳ್ಳೆಯ ನಿರ್ಧಾರವಾಗಿತ್ತು. ಸ್ವಲ್ಪ ದಿನದಲ್ಲೇ ನನ್ನ ಹೆಂಡತಿ ಮಂಜುಳಾಳ ಆರೋಗ್ಯ ಚೇತರಿಕೆಯಾಗತೊಡಗಿತು. ನನ್ನ ಖುಷಿಗೆ ಪಾರವೇ ಇರಲಿಲ್ಲ. ಆದರೆ ಆಗಲೇ ನನ್ನಿಂದ ಒಂದು ದೊಡ್ಡ ತಪ್ಪು ನಡೆದು ಹೋಯಿತು. ನನ್ನ ಬಿಸ್ನೆಸ್ಗೆ ಸಂಬಂಧಪಟ್ಟ ಕೆಲವೊಂದು ಡಾಕ್ಯುಮೆಂಟ್ಸ್ ಆ ಮನೆಯಲ್ಲೇ ಉಳಿದು ಹೋಗಿತ್ತು. ಆ ಮನೆಗೆ ಒಮ್ಮೆ ಹೋಗಿ ಡಾಕ್ಯುಮೆಂಟ್ಸ್ನ ತರುವ ಅನಿವಾರ್ಯತೆ ಎದುರಾಯಿತು. ನಾನು ಡಾಕ್ಯುಮೆಂಟ್ ತರಲು ಮತ್ತೆ ಆ ಮನೆಗೆ ಹೋದೆ. ನನಗೆ ಬೇಕಾದ ಡಾಕ್ಯುಮೆಂಟ್ ಎಲ್ಲ ತೆಗೆದುಕೊಂಡು ಬಂದು ಗೇಟ್ ಬಳಿ ಇದ್ದ ನನ್ನ ಕಾರ್ ತೆಗೆದುಕೊಂಡು ಆಫೀಸ್ ಕಡೆಗೆ ಹೊರಟೆ. ನಿಧಾನವಾಗಿ ಮಳೆ ಶುರುವಾಯಿತು. ಆ ಮನೆ ಬಿಟ್ಟು ಸ್ವಲ್ಪ ದೂರ ಬಂದಿದ್ದೆ ಅಷ್ಟೇ. ನನ್ನ ಫೋನ್ ರಿಂಗ್ ಆಯಿತು. ಆ ಫೋನ್ ಆಸ್ಪತ್ರೆಯಿಂದ ಬಂದಿತ್ತು. ನನ್ನ ಹೆಂಡತಿ ಜೀವಂತವಾಗಿರಲಿಲ್ಲ. ವಿಷಯ ಕೇಳಿದ ನಾನು ಏನು ಮಾಡಬೇಕಂತ ತಿಳಿಯದೆ ಬಿಕ್ಕಿ ಬಿಕ್ಕಿ ಅಳತೊಡಗಿದೆ. ಕಾರ್ ಡ್ರೈವ್ ಮಾಡುತ್ತಾ ಮಾಡುತ್ತಾ ಆಯ ತಪ್ಪಿದ ಕಾರು ಮರವೊಂದಕ್ಕೆ ಡಿಕ್ಕಿ ಹೊಡೆದು ಪಲ್ಟಿಯಾಯಿತು. ನಾನು ಹೊರಗೆ ಬಂದು ಬಿದ್ದೆ. ಆ ಮರ ನನ್ನ ಮೇಲೆ ಬಿದ್ದು ಸ್ಥಳದಲ್ಲೇ ಮೃತಪಟ್ಟೆ. ಡಾಕ್ಯುಮೆಂಟ್ ತರೋಕೆ ಮತ್ತೆ ಆ ಮನೆಗೆ ಹೋಗುವ ನಿರ್ಧಾರ ನಮ್ಮಿಬ್ಬರನ್ನು ಬಲಿ ತೆಗೆದುಕೊಂಡಿತು. ಆ ಬಂಗಲೆಯ ಮೇಲೆ ವಾಮಾಚಾರ ಮಾಡಿದವರಾದರೂ ಯಾರು? ಕ್ಷುದ್ರ ಶಕ್ತಿಗಳೆಲ್ಲವೂ ಎಲ್ಲಿಂದ ಬಂತು? ಆ 2 ಪ್ರೇತಾತ್ಮಗಳು ಯಾರದ್ದು? ಮುಂದುವರಿಯುವುದು ಮೃತ್ಯುಪಂಜರ ಭಾಗ 2ರಲ್ಲಿ. ಈ ರೀತಿ ಮೃತ್ಯುಪಂಜರ ಅನ್ನೋ ಕತೆನ ಸಂದೇಶ್ ಬರೆದಿರ್ತಾನೆ. ಮೃತ್ಯುಪಂಜರ ಪಾರ್ಟ್ 2ಗೆ ಕೂಡ ಪ್ಲಾನ್ ಮಾಡ್ಕೊಂಡಿರ್ತಾನೆ. ಅವನು ಆ ಸ್ಟೋರಿ ಹಿಡ್ಕೊಂಡು ಸಿನಿಮಾ ಮಾಡ್ತಾನ. ಮುಂದೆ ಸಂದೇಶ್ ಜೀವನದಲ್ಲಿ ಏನಾಗುತ್ತೆ ಅನ್ನೋದು ಮುಂದಿನ ಭಾಗದಲ್ಲಿ ವಿವರಿಸ್ತೀನಿ. ಧನ್ಯವಾದಗಳು ಗೆಳೆಯರೆ. ಸ್ನೇಹಿತರೆ, ಮೃತ್ಯುಪಂಜರ ಅಧ್ಯಾಯ 1 ಭಾಗ 2 ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೈ ಕರ್ನಾಟಕ ಮಾತೆ, ಜೈ ಕನ್ನಡ.